ಅಮರ ನಡ್ರಿ. ಬರ್ರಿ ಅನ್ಸಿ ಅಮ್ಮ, ಕೂತ್ಕೊಳ್ಳಿ. ಏನ್ ಪಾರ್ವತಿ, ಯಾಕ ಹೇಳ್ ಕಳ್ಸಿದ್ಯಂತಲ್ಲ? ನನ್ನ ಕತೆ ಏನ್ ಹೇಳಿ ಅನ್ಸಿಯವ್ವ. ನಮ್ಮ ಯಜಮಾನ್ರು ದಾರಿ ತಪ್ಪಾರ. ಆ ತಿಪ್ಪಿಯನ್ನು ಬಸವಿ ಹಿಂದೆ ಬಿದ್ದಾರ. ಕಾರ್ಯೇಶು ದಾಸಿ. ಅವನ್ ಸೇವೆ ಮಾಡೋವಾಗ ದಾಸಿ ಇದ್ದಂಗ. ಕರುಣೇಶು ಮಂತ್ರಿ. ವ್ಯವಹಾರದಾಗ ಮಂತ್ರಿ ಇದ್ದಂಗ. ಭೋಜೇಶು ಮಾತಾ. ಊಟದಾಗ ತಾಯಿ ಇದ್ದಂಗ. ಶಯನೇಶು ರಂಭ. ಮಲಗಿದಾಗ ಅವನಿಷ್ಟದಂಗ. ರೂಪೇಶು ಲಕ್ಷ್ಮಿ. ರೂಪದಾಗ ಲಕ್ಷ್ಮಿ ಇದ್ದಂಗ. ಕ್ಷಮೆಯ ಧರಿತ್ರಿ. ಕ್ಷಮೆಯಾಗ ಈ ಭೂಮಿ ಸಹನೆ ಇದ್ದಂಗ. ಈ 6 ಯುಕ್ತಿಗಳನ್ನ ನೀ ಅನುಸರಿಸ್ಕೊಂಡು ಹೋಗಿದ್ರ ಈ ಪರಿಸ್ಥಿತಿನ ಬರ್ತಿರ್ಲಿಲ್ಲ ಪಾರ್ವತಿ. ಅವ್ರಿಗೆ ಯಾಕಾದ್ರೂ ಈ ವಯಸ್ಸಲ್ಲಿ ಈ ಬುದ್ಧಿ ಬಂತು? ಈ ವಯಸ್ಸಿನಲ್ಲೇ ನಾಯಿ ಬುದ್ಧಿ ಬರೋದು ಪಾರ್ವತಿ. ನೋಡು, ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿರ್ತದ. ನೀ ಏನು ಯೋಚನೆ ಮಾಡಬೇಡ, ಅಳಬೇಡ, ಸುಮ್ಮನೆ. ಹೇ, ನಾನೇ ಗೆದ್ದೆ. ಮೋಸ ಮಾಡಕತ್ತೀನಿ. ಮಾತಾಡ್ತಿ ತಪ್ಪಾಗ ಆಡ್ತಿ. ಮಾತಾಡ್ತಾಳ ನೋಡು. ನಾನು ಆಡಂಗಿಲ್ಲ. ಸಾವ್ಕಾರ ಬಂದ್ರು. ಆಡಿ ಸಾಕು, ನಡ್ರೆ ಬೇ. ಸಾವ್ಕಾರ ಬಂದಾರ, ನಡಿಬೇ. ತಿಪ್ಪಿ, ಇದು ಬರೋ ಹೊತ್ತೇನಾ? ಸಂಜೆ ಮುಂದೆ ಬರ್ಬೋದಿತ್ತಲ್ಲ. ಏನ ನೀನ್ ನೋಡ್ಬೇಕು ಅನ್ನಿಸ್ತ ಬಂದ್ಬಿಟ್ಟೆ. ಬ್ಯಾಸರ ಆಯ್ತೇನು? ನನಗೇನ ಬ್ಯಾಸರ ಇಲ್ಲ. ನೀವು ಬಂದ್ರೆ ಬ್ಯಾಸರ ಎಲ್ಲ ಹೋಗ್ತೈತಿ. ನಿನ್ನ ಮಾತು ಕೇಳ್ತಿದ್ರ ಇಲ್ಲೇ ಇದ್ಬಿಡೋಣ ಅನ್ನಿಸ್ತದ. ಆದ್ರೆ ಏನ್ ಮಾಡ್ಲಿ? ಬಿಸ್ನೆಸ್ ಬಿಡ್ಲಾ, ಹೆಂಡ್ರು ಮಕ್ಕಳನ್ನ ಬಿಡ್ಲಾ, ಯಾವ್ದನ್ ಬಿಡ್ಲಿ? ನೀವೇನೂ ಬಿಡ್ಬ್ಯಾಡ್ರಿ. ನೀವು ಹಿಂಗ ಬಂದು ಹೋಗಿ. ನೀವು ಬಂದ್ರ ನನಗದ ಹಬ್ಬ. ಅದಿರ್ಲಿ, ನೀ ಆರಾಮದಿಯೇನ? ನೀವು ಬಂದ ಮ್ಯಾಗ ನನ್ಗ ಆರಾಮ್ ಎಲ್ಲೈತಿ. ಯಾಕೆ ಸಪ್ಕಿದ್ದಿ? ಅಕ್ಕ ಬಂದಿದ್ರು. ಎಂತ ಆಕಿ ನೀನ? ನಿನಗ ಅಕ್ಕದಳ ಅಂತ ನೀನ್ ಯಾಕೆ ನನಗೊಂದು ಮಾತು ಹೇಳಿಲ್ಲ? ಅಕ್ಕ ಅಂದ್ರ ನಿಮ್ಮ ಹೆಂಡ್ರು ಸಾವ್ಕಾರ. ಅವಳ ಇಲ್ಲಿಗೆ ಬಂದಿದ್ಲ? ಆಕಿ ರಗಡ ಜಗಳ ಆಡಿದ್ಲೇನ? ಅವ್ರು ಜಗಳ ಆಡಕ ಬಂದಿದ್ರು. ಅವ್ರು ಕೂಡ ಜಗಳ ಆಡಕ ನಾನ್ ತಯಾರಿರ್ಲಿಲ್ರಿ. ಬೈದ್ರು, ಬೈಸ್ಕೊಂಡೆ. ಏನಂತ ಬೈದ್ಲು? ಪರರ್ ಗಂಡನ್ ಇಟ್ಕೊಳ್ಳೋರ್ಗ ಏನೇನೆಲ್ಲ ಬೈಬೇಕೋ ಅದನ್ನೆಲ್ಲ ಬೈದ್ರು. ಸುಮ್ಕಿದ್ದ ತಿಪ್ಪಿ ನೀನು? ತಪ್ಪು ಮಾಡ್ದವ್ರಗ ನಾಲ್ಗೆ ಎಲ್ಲೈತ್ ಹೇಳಿ. ಆಮೇಲೆ ನಿನ್ನ ಗಂಡನ್ನ ಸುಲ್ಕೊಂಡ್ ತಿನ್ನೋ ಮಾಟುಕತಿ ಹೆಣ್ಣಲ್ಲ ನಾನು. ನಿನಗ ಅನ್ಯಾಯ ಮಾಡಂಗಿಲ್ಲ ಅಕ್ಕ ಅಂತ ಆಕೆಗ್ ಭಾಷೆ ಕೊಟ್ಟಿನ್ರಿ. ನನ್ನ ಗಂಡನ್ನ ನಿನ್ ಮನೆಗ ಬಿಟ್ಕೋ ಬ್ಯಾಡ ಅಂದ್ಲು ಅಕ್ಕ. ಆಮೇಲೆ ಅವ್ರ ಹಾಗ್ ಬಂದ್ರ ಅವ್ರನ್ನ ತಡೆಯೋ ಶಕ್ತಿ ನನಗಿಲ್ಲ ಅಂತ ಹೇಳ್ದೆ. ಅವ್ರಿಲ್ಲಿಗ್ ಬರ್ದಂಗ್ ತಡೆಯೋ ಶಕ್ತಿ ನಿನಗಿದ್ರ ನೀ ತಡಿಯಕ್ಕ ಅಂತ ಹೇಳ್ದೆ. ಅದಕ್ಕ ಅವರು ಕಣ್ಣೀರ್ ಹಾಕಿದ್ರು. ನನ್ನ ಮನೆ ಹಾಳು ಮಾಡ್ಬ್ಯಾಡ ಅಂದ್ರು. ನಾನು ಆಣಿ ಮಾಡ್ದೆ. ನಂದು ನನ್ನ ಮಗಳದು 2 ಹೊಟ್ಟಿ, ಕೂಲಿ ಕೆಲಸ ಮಾಡಿ ಬದುಕ್ತೀವಿ ಅಂತ ಹೇಳ್ದೆ. ಅವ್ರನ್ನ ಬರ್ದಂಗ ಮಾಡು. ನಾನಾಗಿ ನಿಮ್ಮನೆ ಹತ್ರ ಬರೋಳಲ್ಲ, ಯಾರ ಮನೆಗೂ ಹೋಗೋಳಲ್ಲ ಅಂತ ಹೇಳ್ದೆ. ಇಷ್ಟೇ ಋಣ ಅನ್ಕೊಂಡು ನನ್ನ ಉಸಿರಿರೋ ಗಂಟ ಅವ್ರ ಹೆಸರು ಹೇಳ್ಕೊಂಡು ಬದುಕಿರ್ತೀನಿ ಅಂತ ಹೇಳ್ದೆ. ಅದಕ್ಕೆ ಅವರು ನನಗಿಡೀ ಶಾಪ ಹಾಕಿ ಹೋದ್ರು ರೀ. ಅಕ್ಕಪಕ್ಕ ನಿಂತೋರು ಎಲ್ಲರೂ ನನ್ನ ನೋಡಿ ನಗ್ತಿದ್ರು ರೀ. ಈಗ್ಲೇ ಹೋಗಿ ಆಕೆಗ ಚಲೋ ಪಾಠ ಕಲಿಸ್ತೀನಿ. ಬ್ಯಾಡ್ರಿ, ಕುಂದಿರ್ರಿ. ತಪ್ಪು ಮಾಡಿರೋರು ನಾವ, ಪಾಠ ಕಲಿಬೇಕಾಗಿರೋರು ನಾವ. ಸಾವ್ಕಾರ, ನೀವು, ಅಕ್ಕ, ಮಕ್ಕಳು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಇದೇ ಏಕನಾಥೇಶ್ವರಿನಲ್ಲಿ ನನ್ನ ಪ್ರಾರ್ಥನೆ. ನಿನ್ ದೊಡ್ಡ ಮನಸ್ಸು ಬಂಗಾರ. ಮೆಚ್ಚಿದವ್ರಗ
ಕಾಗೆ ಬಂಗಾರನೂ ಚಂದನೆ. ತಿಪ್ಪು, ನೀ ಅಸಲಿ ಬಂಗಾರಾದಿ. ಅದೇನಾ ಸಾವುಕಾರ, ನಂದೊಂದು ಮಾತನಾಡಿಸ್ಕೊಡ್ತೀರೇನಾ? ಅದೇನ್ ಹೇಳು. ಅಕ್ಕ ಇಲ್ಲಿ ಬಂದಿದ್ದನ್ನ ನಿಮ್ಮ ಹತ್ರ ಹೇಳಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಾರ್ರಿ. ನನ್ನ ಮನಸ್ಸು ತಡಿಲಾರ್ದ ನಿಮ್ ಕೂಡ ಹೇಳಿನ್ರಿ. ನಿಮ್ಮ ದಮ್ಮಯ್ಯ ಅಕ್ಕನ್ ಕೂಡ ಈ ವಿಷಯ ಕೇಳಬಾರ್ದು ರೀ. ನನ್ನ ಮ್ಯಾಗ ಆಣೆ ಮಾಡಿ. ತಿಪ್ಪಿ, ಹೌದ್ರಿ, ಇಷ್ಟು ನಡೆಸ್ಕೊಟ್ಟು ನನ್ನ ಮರ್ಯಾದೆ ಕಾಪಾಡಿ.